ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅವಿಕಾ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಏನದು, ನೀವು ಯಾರು ಈ ಥರ ಜಾಯ್ನ್ ಆಗೋರಿದ್ದರೆ ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅಂತ ಒಂದು ಸಣ್ಣದಾಗಿ ನನಗೆ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫೋನ್ ಕೊಡಿ. ನಾವು ನಮ್ಮ ಹರ್ಷಿಲ್ನ ದೊಡ್ಡವನ್ನ ಬ್ಯಾಡ್ಮಿಟನ್ಗೆ ಕ್ಲಾಸಸ್ಗೆ ಹಾಕಬೇಕು ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಅಮೆಝಾನಲ್ಲಿ ಬ್ಯಾಗನ್ನು ಆರ್ಡ್ರ್ ಮಾಡಿ ತೊಗೊಂಡಿದ್ದ. ಇದು ಬಂದುಬಿಟ್ಟು ₹730. ಕ್ವಾಲಿಟಿ ವೈಸ್ ಅದು ತುಂಬಾ ಚೆನ್ನಾಗಿದೆ. ತುಂಬ ಸ್ಪೇಷಿಯಸ್ ಆಗಿ ಏನೇನು ಬೇಕು ಕ್ಲಾಸಿಗೆ ಹೋಗೋ ಥರ 2 ಬ್ಯಾಟ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಹಾಗೆ ಯೋಗ ಮ್ಯಾಟ್ ಎಲ್ಲನೂ ಕೂಡ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ನಾವು ಹಿಂದಿನ ದಿನವೇ ಕ್ಲಾಸ್ಗೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಬಂದಿದ್ವಿ. ಅಂದರೆ ಎಷ್ಟು ಫೀಸು, ಎಷ್ಟು ಡ್ಯೂರೇಷನ್ ತೊಗೊತೀರಾ ದಿನದಲ್ಲಿ, ಹಾಗೆ ವಾರದಲ್ಲಿ ಎಷ್ಟು ಕ್ಲಾಸಸ್ಸು ಅಂತ ಎಲ್ಲ ನಾವು ಕೇಳ್ಕೊಂಡು ಬಂದಿದ್ವಿ. ಹಂಗಾಗಿ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಜಾಯ್ನ್ ಆಗಿ ಸ್ಟಾರ್ಟ್ ಮಾಡಿ, ಅಂದರೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವನು ಕೂಡ ಖುಷಿಯಿಂದ ಕ್ಲಾಸಿಗೆ ಹೋಗ್ತಿದ್ದೀನಿ ಅಂತ ಖುಷಿಯಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಇದು ಬಂದುಬಿಟ್ಟು ಮನೆ ಸರೌಂಡಿಂಗ್ಸಲ್ಲೇ ತುಂಬಾ ಎಲ್ಲ ಪಕ್ಕದ ಎಲ್ಲ ಏರಿಯಾಗಳಲ್ಲೂ ಇದೆ. ನಮ್ಮ ಸರೌಂಡಿಂಗಲ್ಲೇ 4-5 ಈ ಥರ ಬ್ರಾಂಚ್ಗಳಿದೆ. ನಾವು ಅದರಲ್ಲಿ ನೋಡಿ ಯಾವುದು ನಮಗೆ ಮನೆಗೆ ಹತ್ರ ಆಗಿದೆ ಅದನ್ನು ನೋಡಿಬಿಟ್ಟು ಅಲ್ಲಿ ಹಾಕಿದ್ವಿ. ನಾವು ಮಾಡಿದ ತಪ್ಪೇನಪ್ಪ ಅಂದರೆ, ನಮಗೆ ಬೇಕಾಗಿದ್ದು ಆ್ಯಕ್ಚುಲಿ ಇಂಡಿವಿಜುವಲ್ ಕೋರ್ಸ್. ಇಂಡಿವಿಜುವಲ್ ಅಂದರೆ ಜಸ್ಟ್ ಸ್ಟೂಡೆಂಟ್ಸ್ಗೆ ಕೋಚಿಂಗ್ ಕೊಡೋ ಥರ ಇತ್ತು. ಬಟ್ ಇಲ್ಲಿ ಆ ಥರ ಸಿಗಲಿಲ್ಲ ನಮಗೆ. ಅಂದರೆ ಸಿಗಲಿಲ್ಲ ಅನ್ನೋದಕ್ಕಿಂತ ಅದು ನಾವು ಸರಿಯಾಗಿ ಕೇಳಿಲ್ವೋ ಅವರು ಸರಿಯಾಗಿ ಹೇಳಿಲ್ವೋ ಗೊತ್ತಿಲ್ಲ. ಎಲ್ಲಿ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತೋ ಗೊತ್ತಿಲ್ಲ. ಇದು ಬಂದುಬಿಟ್ಟು ಸಮ್ಮರ್ ಕ್ಯಾಂಪ್ ಥರ ಆಯಿತು ಸ್ಟೂಡೆಂಟ್ಸ್ಗಳಿಗೆ. ಅಂದರೆ ಮಕ್ಕಳಿಗೆಲ್ಲ ರಜೆ ಇತ್ತಲ್ವ, ಅವ್ರುಗಳಿಗೆ ಎಲ್ಲರಿಗೂ ಸೇರಿ ಮಾಡುವಂಥ ಒಂದು ಸೆಷನ್ ಕ್ಲಾಸ್ ಆಗಿತ್ತು. ಅದರಲ್ಲಿ ಏನು ಮಾಡೋರು ಅಂದರೆ, ದಿನದಲ್ಲಿ 2 ಗಂಟೆಗಳ ಕಾಲ ಇದು ಟೈಮ್ ಡ್ಯೂರೇಷನ್ ಇತ್ತು ಕ್ಲಾಸಸ್ದು. ದಿನದಲ್ಲಿ 1 ಗಂಟೆ 1.5 ಗಂಟೆ ಜಸ್ಟ್ ವಾರ್ಮಪ್ಪು, ಎಕ್ಸಸೈಸ್ಗಳು, ಯೋಗ ಇದನ್ನೇ ಮಾಡಿಸ್ತಾಯಿದ್ರು. ಲಾಸ್ಟಿಗೆ ಜಸ್ಟ್ ಒಂದು ಅರ್ಧ ಗಂಟೆ ಮಾತ್ರ. ಅದು ಏನು ಅರ್ಧ ಗಂಟೆನೂ ಅಂತ ಏನು ಕೋಚಿಂಗ್ ಥರ ಏನೂ ಕೊಡ್ತಾ ಇರಲಿಲ್ಲ. ಅದು ನಮಗೆ ಗೊತ್ತಾಗಲಿಲ್ಲ ನಾವು ಜಾಯಿನ್ ಮಾಡುವಾಗ. ಅಂದರೆ ನಾರ್ಮಲಾಗಿ ವಾರ್ಮಪ್ ಮಾಡಲೇಬೇಕು ನಾವು ಆಟ ಆಡಬೇಕಾದ್ರೆ. ಅಂದರೆ ಒಂದು 10 ನಿಮಿಷ 1/4 ಗಂಟೆ ವಾರ್ಮಪ್ ಮಾಡಬೇಕು. ಬಟ್ ಇದು ಬಂದುಬಿಟ್ಟು 1.5 ಗಂಟೆ ಎಲ್ಲದೂ ಮಾಡಿಸ್ತಾಯಿದ್ರು. ಯೋಗ, ಎಕ್ಸಸೈಸ್, ವಾರ್ಮಪ್. ಅಂದರೆ ಇದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಮ್ಮರ್ ಕ್ಯಾಂಪ್ ಆಗಿರೋದ್ರಿಂದ ಎಲ್ಲ ಥರದ ಏಜ್ ಮಕ್ಕಳುಗಳು ಜಾಯ್ನ್ ಆಗಿದ್ದರು. ಆಮೇಲೆ ನಮಗೆ ಗೊತ್ತಾಯಿತು ಇದು ನಮಗೆ ಸೆಟ್ ಆಗಲ್ಲ, ಬೇಡ ಅಂತ. ಹಂಗಾಗಿ ನಾವು ಅಲ್ಲಿಗೆ ಜಸ್ಟ್ ಒಂದೇ ದಿನ ಹೋಗಿದ್ದು. ಆಮೇಲೆ ಬೇರೆ ಕಡೆ ಸೇರಿಸೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದಾಗಿರ್ಬೋದು, ಏನು ಕೋರ್ಟ್ಗಳು ತುಂಬ ಸ್ಪೇಸಿಯಸ್ ಆಗಿ ನೀಟಾಗಿ ಚೆನ್ನಾಗಿದೆ ಆಟ ಆಡಲಿಕ್ಕೆ ಎಲ್ಲ. ಇದು ಯಾವ ಥರ ಅಂದರೆ, ನಾವು ರೆಂಟೆಡ್ಗೆ ತೊಗೊಬೋದು. ಅಂದರೆ 1 ಅವರ್ಗೆ ಈ ಥರ ಕೋರ್ಟ್ಗಳನ್ನ ನಾವು ರೆಂಟ್ಗೆ ತೊಗೊಬೋದು. ಆಮೇಲೆ ಗೊತ್ತಾಯ್ತು, ಈ ಥರ ನಾವು ಕ್ಲಾಸ್ಗೆ ಹಾಕೋದ್ಕಿಂತ ಕೋರ್ಟ್ಗಳಲ್ಲಿ ನಾವು ಆಟ ಆಡಿದ್ರೇ ಇನ್ನೂ ಜಾಸ್ತಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಂದರೆ ಮಗನಿಗೆ ಚೆನ್ನಾಗಿ ಅವ್ನಿಗೆ ಯೂಸ್ ಆಗುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ಇದನ್ನು ತೆಗೆದುಬಿಟ್ಟು, ಈ ಕ್ಲಾಸನ್ನ ತೆಗೆದುಬಿಟ್ಟು ಈ ಕೋರ್ಟ್ಗಳಲ್ಲೇ ಯಾವ ಥರ ಅಂದರೆ, ಒಂದು ಕೋರ್ಟನ್ನ ಒಬ್ಬರು ಹೋಸ್ಟ್ ಮಾಡ್ತಾರೆ, ಒಬ್ಬರು ಬೈ ಮಾಡ್ತಾರೆ. ಆಮೇಲೆ 2 ಜನನೋ 4 ಜನನೋ ಇಲ್ಲ 5, 6 ಜನದವರೆಗೂ ಆಡ್ತಾರೆ ಒಂದು ಕೋರ್ಟ್ನಲ್ಲಿ. ಆ ಥರ ಇಲ್ಲೆಲ್ಲ ಇರೋದು. ನಿಮ್ಮ ಕಡೆ ಯಾವ ಥರ ಇದೆ ಇದ್ದರೆ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಅಂದ್ಕೊತೀನಿ. 1 ಗಂಟೆಗೆ ₹350 ಇದೆ. ₹350ನ ಇಬ್ಬರು ಆಡೋದು, ಇಬ್ಬರು ಶೇರ್ ಮಾಡ್ಕೊತಾರೆ. 4 ಜನ ಪ್ಲೇಯರ್ಸ್ ಆಡಿದ್ರೆ 350ನ 4 ಜನಕ್ಕೆ ಶೇರ್ ಮಾಡ್ಕೊತಾರೆ. ಆ ಥರ ಇದೆ ಇದು.
ಅಂದರೆ ವೀಕೆಂಡಲ್ಲಿ ಜಾಸ್ತಿ ಇರುತ್ತೆ, ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಲಾಸ್ಟ್ನಲ್ಲಿ ನಾವಿಬ್ಬರು ಆಡಿದ್ವಿ ಸ್ವಲ್ಪ. ನೆಕ್ಸ್ಟ್ ಏನು ಮಾಡಿದ್ವಪ್ಪ ಅಂದಮೇಲೆ ನಾನು ಹೇಳಿದ್ನಲ್ಲ, ಈ ಥರ ಕ್ಲಾಸಿಂದ ಯಾಕೆ ಅಂದರೆ ಅವನಿಗೆ ಟೈಮ್ ತುಂಬ ಕಮ್ಮಿ ಇತ್ತು. ಹಂಗಾಗಿ ತಿಂಗಳಾನುಗಟ್ಲೆ ಕ್ಲಾಸಿಗೆ ಕಳಿಸೋ ಟೈಮು ಕೂಡ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಈ ಥರ ಡೈಲಿ 1 ಅವರ್ 2 ಅವರು ಜೊತೇಲಿ ಹೋಗಿ ಆಡೋ ಥರ ಹಾಕಿದ್ವಿ. ಅದಕ್ಕೆ ಏನು ಮಾಡ್ತಿದ್ವಿ, ಡೈಲಿ 1 ಅವರು ಮಾರ್ನಿಂಗು ಮತ್ತು ಈವ್ನಿಂಗು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಒಂದು ದಿನದಲ್ಲಿ ಒಂದೇ ಸಲ ಅಂದ್ಕೊಳ್ಳಿ, ಸಂಜೆ ಅಥವಾ ಮಾರ್ನಿಂಗು. ಅವನು ಎಷ್ಟು ಇಂಪ್ರೂವ್ ಆದ ಅಂದರೆ, ಇದರಲ್ಲಿ ಲೆವೆಲ್ಸ್ ಇರುತ್ತೆ. ಬಿಗಿನರ್, ಅಮೆಚ್ಯೂರ್, ಆಮೇಲೆ ಇಂಟರ್ಮೀಡಿಯೇಟು, ಅಡ್ವಾನ್ಸು, ಪ್ರೊಫೆಷನಲ್ಲು, ಇಷ್ಟು ಲೆವೆಲ್ಸ್ ಇರುತ್ತೆ. ಇವನು ಬಿಗಿನರು, ಅಮೆಚ್ಯೂರ್ ಮತ್ತು ಇಂಟರ್ಮೀಡಿಯೇಟ್ವರೆಗೂ ಹೋದ ಇವನು. ಎಷ್ಟು ಜಸ್ಟ್ ಒಂದು 15 ದಿನ ಅಂದ್ಕೊಳ್ಳಿ. 15 ದಿನದಲ್ಲಿ ಇಂಟರ್ಮೀಡಿಯೇಟ್ವರೆಗೂ ಕೂಡ ಅಷ್ಟು ಲೆವೆಲ್ವರೆಗೂ ಹೋದ. ಅಂದರೆ ಇವನಿಗೆ ಸ್ವಲ್ಪ ಬೇಸಿಕ್ ಗೊತ್ತಿತ್ತು. ಹಂಗಾಗಿ ಅದ್ರ ಜೊತೆ ಆಡ್ಕೊಂಡು ನೋಡಿ ಇಲ್ಲಿ ತೋರಿಸ್ತೀವಿ. ಇವರೆಲ್ಲರೂ ಪಾರ್ಟ್ನರ್ಸ್ಗಳು, ಅಂದರೆ ಫ್ರೆಂಡ್ಸ್ ಆಗಿರ್ಬೋದು. ಇಲ್ಲಿ ಇಂಡಿವಿಜುವಲ್ಗೆ ಹೋದ್ರು ಕೂಡ ಅಲ್ಲಿ ಪಾರ್ಟ್ನರ್ಸು ಆಗ್ತಾರೆ. ಅಲ್ಲಿ ನೋಡಿ ಲಾಸ್ಟು ಫೋಟೋಲ್ಲಿ ಆಡ್ತಾ ಇದ್ದಾನೆ. ಅಂದರೆ ದೊಡ್ಡವ್ರ ಜೊತೆನೇ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಯೂಸ್ ಆಯಿತು. ಈ ಥರ ಮಾಡಿದ್ದು ನಮಗೆ ತುಂಬಾ ಯೂಸ್ ಆಯಿತು. ಆದರೆ ಸ್ಟಾರ್ಟಿಂಗ್ ಬೇಸಿಕ್ ಗೊತ್ತಿರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕೋಚರ್ ಇಲ್ಲದೇ ನಾವು ಬರೀ ಇದೇ ಥರ ಮಾಡಿಕೊಂಡು ನಾವು ಒಂದು ಪ್ರೊಫೆಷನಲ್ ಆಗ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಟೈಮು ಕಮ್ಮಿ ಇದ್ದಾಗ ನಮಗೆ ಸ್ವಲ್ಪ ಯಾವ ಥರ ಯುಟಿಲೈಸ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅದರದ್ದೇ ಆದ ಒಂದು ಶೂಸ್ಗಳನ್ನ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೋರ್ಟ್ ಒಳಗಡೆ ನಾರ್ಮಲ್ ಶೂಸ್ಗಳನ್ನೆಲ್ಲ ಬಿಡಲ್ಲ, ಅಲೋ ಇಲ್ಲ. ಅಲ್ಲಿ ರೆಂಟೆಡ್ಗೂ ಸಿಗುತ್ತೆ. 1 ಅವರ್ಗೆ 50 ರೂಪಾಯಿ, 50 ರುಪೀಸ್ ಪರ್ ಅವರ್, 50 ರುಪೀಸ್ ಈ ಥರ ಶೂಸು ಕೂಡ ರೆಂಟಿಗೆ ಸಿಗುತ್ತೆ. ಇಲ್ಲ ನಾವು ಬ್ಯಾಟ್ಸ್, ರಾಕೆಟ್ಸ್ ಕೂಡ ತೊಗೊಂಡೋಗಿಲ್ಲ ಅಂದರೆ ಎಲ್ಲ ಕೂಡ ರೆಂಟಿಗೆ ಸಿಗುತ್ತೆ. ಅಲ್ಲಿ 1 ಅವರಿಗೆ ಇಷ್ಟು ಅಂತ ರೆಂಟಿಗೆ ಕೂಡ ಸಿಗುತ್ತೆ. ಕೆಳಗೆ ಅವನು ನೋಡ್ತಾ ಇದ್ದ ಹಾಗೆ ಅಪ್ಸ್ಟೇರಲ್ಲಿ ಕೂತ್ಕೊಂಡು ನೋಡಲಿಕ್ಕೆ ಅಂತಲೇ ಫಿಟ್ಟಿಂಗ್ಸ್ ಕೂಡ ಮಾಡಿದರು. ಅಲ್ಲಿ ಕೂರೋಣ ಅಂತ ಹೋದ್ವಿ. ಅಲ್ಲಿ ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಹೋಗೋರು ವಾರ್ಮಪ್ ಮಾಡ್ಕೊತಾ ಇದ್ದರು. ಅಲ್ಲಿ ಬಂದುಬಿಟ್ಟು ನಾವು ಸೈಡಲ್ಲಿ ಕೂತ್ಕೊಂಡು ನೋಡ್ತಾರೆ. ಅಂದರೆ 1 ಅವರ್ಗೆ ಮತ್ತೆ ವೆಯ್ಟ್ ಮಾಡ್ತಾಯಿದ್ದೆ, ಮತ್ತೆ ಎಂತಕ್ಕೆ ಮನೆಗೆ ಹೋಗಿ ಬರೋದು ಅಂತ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಫಸ್ಟ್ ಡೇ ಅಲ್ವಾ ಇಲ್ಲಿ ಬಂದಿದ್ದು ನಾನು, ಹಂಗಾಗಿ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ 1 ಗಂಟೆ. ಜೊತೆಲೇ ಕರ್ಕೊಂಡು ಹೋಗೋಣ ಅಂತ. ಅಲ್ಲಿ ಆಟ ಆಡೋದನ್ನು ನೋಡ್ತಾ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಂದರೆ ಒಬ್ಬೊಬ್ಬರು ಪ್ರೊಫೆಷನಲ್ಗೆ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ಅಂದರೆ, ಅದು ನೋಡ್ತಾ ಇದ್ದರೆ ಟೈಮ್ 1 ಅವರ್ ಆಯಿತಾ ಇಷ್ಟು ಬೇಗ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಆಡ್ತಾಯಿದ್ರು. ಅಷ್ಟು ಟೈಮ್ ಕೂಡ ಹೋಗ್ತದೆ. ಟೈಮ್ ಪಾಸ್ ಅಂದರೆ ತಪ್ಪಾಗುತ್ತೆ. ಟೈಮ್ ಹೋಗಿದ್ದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಟೈಮು 1 ಅವರ್ ಕೂಡ ನಮಗೆ ಕಳೆದಿದ್ದೇನೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಅಂದ್ಕೊತಾ ಇದ್ದೆ ಬಿಟ್ಬಿಟ್ಟು ಬರೋಣ ಅಂತ. ಬಟ್ ಆಮೇಲೆ ಅಲ್ಲಿಂದ ಬರಲಿಕ್ಕೇ ಮಾತಾಡ್ತಾರೆ, ಸರಿ ಬಿಟ್ಟು ಕರ್ಕೊಂಡು ಹೋಗೋಣ ಅಂತಲೇ ಅಲ್ಲೇ ಇರ್ತಾಯಿದ್ದೆ. ನೋಡಿನೂ ಕೂಡ ಸ್ವಲ್ಪ ಕಲಿಬೋದು ನನ್ನ ಪ್ರಕಾರ. ಆದರೆ ಎಲ್ಲನೂ ಕಲಿಯೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗಾದ್ರೂ ನೋಡಿದ್ರೆ ಅವರ ಒಂದು ಸ್ಟೈಲ್ಸ್ ಆಗಿರ್ಬೋದು, ಯಾವ ಥರ ಇದು ಮಾಡ್ತಾರೆ ಅಂತ ಜಸ್ಟ್ ನೋಡಿ ಕೂಡ ಕಲಿಬೋದು. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.